ಸರ್, ಗುತ್ತಿಗೆದಾರರ ಸಂಘದವರು ಮತ್ತೆ ಆರೋಪ ಮಾಡಿದ್ದಾರೆ, ಹಿಂದಿನ ಸರ್ಕಾರಕ್ಕಿಂತ ಈಗ ಮತ್ತೆ ಕಮಿಷನ್ ಜಾಸ್ತಿ ಆಗಿದೆ, ನಮ್ಮ ಪೆಂಡಿಂಗ್ ಇದೆ 37,000 ಕೋಟಿ. ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ. ಎಲ್ಲ ಕಾಮಗಾರಿ ಬಂದ್ ಮಾಡ್ತಾರೆ. 38,000 ನೀವು ಮೊದಲು ನಿಲ್ಲಿಸಲಿ ಕಾಮಗಾರಿನ. ಯಾರು ಇದೆ ನಾನು ಗೌರ್ಮೆಂಟಲ್ಲಿ ನಾನು ಹೇಳಿಲ್ವ, ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ತಗೋಬೇಡ ಅಂತಂದ್ಬಿಟ್ಟು ಯಾಕೆ ತೊಗೊಂಡ್ರು ದುಡ್ಡು, ಕೆಲಸ ಯಾಕೆ ತೊಗೊಂಡ್ರು ವಿತೌಟ್ ಎನಿ ಫೈನಾನ್ಸ್ ಅಂತ BJP ಗೌರ್ಮೆಂಟಲ್ಲಿ ಕಾಂಟ್ರಾಕ್ಟ್ ಕೆಲಸ ತೊಗೊಂಡ್ರು ಅವರು. 10,000 ಕೋಟಿ ರೂಪಾಯಿ ಟೆಂಡರ್ ಇತ್ತು ಇದು ಡಿಪಾರ್ಟ್ಮೆಂಟಲ್ಲಿ ಇತ್ತು ಅಂತಂದರೆ 30,000 40,000 ಟೆಂಡರ್ ಕರೆದವ್ರೆ. ಇದೆಲ್ಲ ಕಾರಣಕ್ಕೆ BJP ಗೌರ್ಮೆಂಟೇ ಕಾರಣ. ಈಗ ಬಿಲ್ ಅಂತಂದರೆ ಯಾಕೆ ತೊಗೊಂಡ್ರು, ಈಗ ನನಗೆ ಬೇಕಾದ್ರೆ ನನ್ನ ಡಿಪಾರ್ಟ್ಮೆಂಟ್ ನಾನು ಕೊಡ್ತೀನಿ, ಎಷ್ಟಿತ್ತು ಅಷ್ಟು ತೊಗೋಬೇಕಾಯ್ತು. ನಾನು ಬೆಂಗಳೂರು ಸಿಟಿಲಿ ಅವ್ರಿಗೆಲ್ಲ ಕರೆದು ಎಷ್ಟು ಮ್ಯಾನೇಜ್ ಮಾಡಬೇಕೋ ನಾನು ಮಾಡಿದ್ದೀನಿ. ನಾನು ಅಷ್ಟು ಸುಲಭ ಅಲ್ಲ. ಫೈನಾನ್ಷಿಯಲಲ್ಲಿ ಅವ್ರಿಗೆ ಬೇಕು, ದುಡ್ಡು ಬೇಕು. ದುಡ್ಡು ಇಲ್ಲ ಅಂತ ಗೊತ್ತಿದ್ರು ಯಾಕೆ ಕೆಲಸ ಶುರು ಮಾಡಿದ್ರು ಅವರು. ನಿಮಗೂ ಕೂಡ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಸರ್, ಬಂದ್ ಮಾಡ್ತೀವಿ ಎಲ್ಲ ಕೆಲಸ ನಿಲ್ಲಿಸೋರೆಲ್ಲ ನಿಲ್ಲಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ದುಡ್ಡು ಏನು ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಈಗೂ ಕೊಡ್ತೀವಿ, ಎಷ್ಟು ಆಗ್ತದೋ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿ, ಅದಾದಮೇಲೆ ಏನಾದ್ರು ಮಾಡೋಕ್ಕೆ ನಮಗೂ ಮಾನವೀಯತೆ ಇದೆ. ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅನ್ನೋನೆಲ್ಲ ಮಾಡ್ಕೊಳ್ತೀವಿ. ನಾಳೆ ಇವತ್ತೇ ಹೋಗೋದಿತ್ತು, ಯಾವುದೋ ಇಂಪಾರ್ಟೆಂಟ್ ಅಸ್ಸಾಮಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದ್ದಾವೆ.